ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೇತ್ರ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾರನ್ನು ಹಗಲು ರಾತ್ರಿ ಹುಚ್ಚರಂತೆ ಇಷ್ಟಪಡ್ತಿರ್ತೀರಿ, ಅವರ ಬಗ್ಗೆ ಯೋಚನೆ ಮಾಡ್ತಿರ್ತೀರಿ, ಆ ವ್ಯಕ್ತಿಗಳು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಗಲು ರಾತ್ರಿ ಯಾವ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ನೀವು ಯೋಚನೆಗಳನ್ನು ಮಾಡ್ತಿರ್ತೀರಿ, ತುಂಬ ಚಿಂತೆಗೊಳಗಾಗಿರ್ತೀರಿ, ಆ್ಯಂಗ್ಸೈಟಿ, ಡಿಪ್ರೆಷನ್ ತುಂಬ ಹಚ್ಕೊಂಡಂಥದ್ದು. ಅದು ಯಾರಾದರೂ ಆಗಿದ್ದು ಸರಿಯೇ, ಲವರ್ಸ್, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್, ಹಾಗೆ ಫ್ರೆಂಡ್ಸ್, ಏನೇ ಆಗಿರಬಹುದು. ತುಂಬ ಹಚ್ಕೊಂಡಿದ್ರೆ ಆ ವ್ಯಕ್ತಿ ಇತ್ತೀಚೆಗೆ ದೂರ ಆಗಿರಬಹುದು, ಯಾವುದೋ ಒಂದು ಸಂದರ್ಭ ಸೃಷ್ಟಿಯಾಗಿ ನೀವಿಬ್ಬರು ದೂರ ಆಗಿರಬಹುದು. ಹಗಲು ರಾತ್ರಿ ನೀವು ಯಾವ ರೀತಿ ಹುಚ್ಚರ ಹಾಗೆ ಯೋಚನೆ ಮಾಡ್ತಿರ್ತೀರಿ, ಆ ವ್ಯಕ್ತಿನೂ ಕೂಡ ಅದೇ ರೀತಿ ಫೀಲಿಂಗ್ಸಲ್ಲಿ ಇದ್ದಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ, ಅವರವರ ಮನಸ್ಥಿತಿ ನಿಮಗೆ ಹತ್ರದವ್ರು ಯಾರಾದರೂ ಆಗಿದ್ರೆ ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ, ಯಾವ ವ್ಯಕ್ತಿ ಹೆಸರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀಡಿಂಗ್ನ ನೋಡ್ತಾ ಇದ್ರಿ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾವ ವ್ಯಕ್ತಿಯ ವಿಚಾರವಾಗಿ ಯೋಚನೆ ಮಾಡ್ತಿದ್ದೀರಿ, ಆ ವ್ಯಕ್ತಿಯ ಎನರ್ಜಿ ಹೇಗಿದೆ, ಅವರು ಕೂಡ ಯಾವುದೋ ಕೆಲವೊಂದು ವಿಚಾರಗಳಿಗೆ ತುಂಬ ಸ್ಟ್ರಕ್ ಆಗಿದ್ದಾರೆ, ಯಾವುದೇ ನಿರ್ಧಾರಗಳು ತಗೊಳ್ಳದೇ ಇರುವಂತಹ ರೀತಿಯಲ್ಲಾಗಿದ್ದಾರೆ, ಯಾವ ಡಿಸಿಷನ್ ತಗೊಳ್ಳೋದಕ್ಕೂ ಕೂಡ ಯಾವ ಮನಸ್ಥಿತಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಈಗಿನ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಬಹಳಷ್ಟು ಟೆನ್ಷನ್ಸ್ ಆಗಿರಬಹುದು, ಯೋಚನೆಗಳಾಗಿರಬಹುದು, ಈ ವ್ಯಕ್ತಿ ಬಹಳಷ್ಟು ಮಾಡ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ಈ ವ್ಯಕ್ತಿ ವೈಯಕ್ತಿಕವಾಗೂ ಕೂಡ ನೆಮ್ಮದಿಯಿಂದ ಇಲ್ಲ ಅಂತಲೇ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಬಹಳಷ್ಟು ಮಾನಸಿಕವಾಗಿ ಕೆಲವೊಂದು ವಿಚಾರದಲ್ಲಿ ಹೋಗಿದ್ರೆ ಬಹಳಷ್ಟು ಅದ್ಭುತವಾದಂತಹ ದಿನಗಳಿದೆ. ಹಾಗೆ ಇವರು ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡು ಮುಂದಕ್ಕೆ ಹೋಗ್ಬೋದು. ಬಟ್ ಆದರೆ ಅವ್ರಿಗೆ ಯಾರಾದರೂ ಒಬ್ಬರು ಹೇಳಬೇಕು, ಈ ರೀತಿ ಇಟ್ಕೋ ಜೀವನನ, ಈ ರೀತಿ ಇರು, ಇದು ಸರಿ, ಇದು ತಪ್ಪು ಅಂತ ಹೇಳಬೇಕು. ಬಟ್ ಅಂಥ ವ್ಯಕ್ತಿಗಳು ಇವರಿಗೆ ಎದುರಾಗ್ತಾ ಇಲ್ಲ. ಇವ್ರಿಗೆ ಹೇಗೆ ಸಿಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವರು ಜೊತೆಲೇ ಇದ್ಕೊಂಡು ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇವ್ರ ಜೊತೆಗಿದ್ದು ಅವರ ಜೊತೆಗೆ ಸಿಗುವಂಥವರು ಕೂಡ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಇವರ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು, ಇವ್ರ ಎನರ್ಜಿಯನ್ನು ಡ್ರೈನ್ ಮಾಡುವಂತಹ ಮಾತುಗಳನ್ನೇ ಮಾಡುವುದು. ಇವ್ರಿಗೆ ಸರಿಯಾದ ರೀತಿಯಲ್ಲಿ ಹೀಗಿರೋ ಹಾಗಿರೋ ನಾನು ಹೇಳಿದೆ ಅಲ್ಲ, ಆ ರೀತಿ ಮಾತುಗಳನ್ನು ಯಾರೂ ಆಡ್ತಾ ಇಲ್ಲ. ಇವರು ಏನು ಕುಗ್ಗಿದ್ದಾರೆ, ಮಾನಸಿಕವಾಗಿ ಕುಗ್ಗಿದ್ದಾರೆ, ನಿಮ್ಮ ವಿಚಾರದಲ್ಲಾಗಿರಬಹುದು ಅಥವಾ ಪರ್ಸ್ನಲ್ ವಿಚಾರದಲ್ಲಾಗಿರಬಹುದು, ಅವ್ರನ್ನ ಇನ್ನೂ ಕೂಡ ಮಾನಸಿಕವಾಗಿ ಕುಗ್ಗಿಸ್ತಾ ಇರೋವಂಥದ್ದು. ಈ ರೀತಿ ಇರುವಂತಹ ಪರ್ಸನ್ಸ್ಗಳೇ ಅವ್ರಿಗೆ ಎದುರಾಗ್ತಾ ಇರೋದ್ರಿಂದ ಯಾವ ನಿರ್ಧಾರ ತಗೊಳ್ಬೇಕು, ಯಾವ ನಿರ್ಧಾರ ತಗೊಳ್ಬಾರ್ದು, ಮುಂದೆ ಹೆಜ್ಜೆ ಇಡೋದಕ್ಕೂ ಕೂಡ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಇವರು ಅಂತಲೇ ಇಲ್ಲಿ ನನಗೆ ತೋರಿಸುತ್ತೆ. ಸೊ ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಹೌದು, ನಿಮ್ಮಿಬ್ಬರ ನಡುವೆ ಬಹಳಷ್ಟು ಎಮೋಷನ್ಸ್ಗಳಿತ್ತು, ಎಮೋಷ್ನಲಿ ಬಹಳಷ್ಟು ದಿನಗಳಿಂದ ಕನೆಕ್ಟ್ ಆಗಿದ್ರಿ. ಅವರ ಮನಸ್ಸಿಗೆ ಬಹಳಷ್ಟು ಗೊಂದಲಗಳು ಕೊಟ್ಟರು ಕೂಡ ನಿಮ್ಮ ಜೊತೆ ನಡೆದಂತಹ ಮಾತುಕತೆಗಳಾಗಿರ್ಬೋದು, ಇದ್ದಂತಹ ದಿನಗಳಾಗಿರಬಹುದು, ಅವರ ಮನಸ್ಸಿಗೆ ಬಹಳಷ್ಟು ಕನೆಕ್ಟ್ ಆಗಿದ್ರೂ ಕೂಡ ಯಾವುದೋ ಒಂದು ನಿರ್ಧಾರದಿಂದ ಅಥವಾ ಯಾವುದೋ ಒಂದು ಚಿಕ್ಕ ಜಗಳದಿಂದ ಈ ವ್ಯಕ್ತಿ ಅವರ ಮನಸ್ಸನ್ನು ಬಹಳಷ್ಟು ಕೆಡಿಸ್ಕೊಂಡಿದ್ದಾರೆ. ಸೊ ಇದರಿಂದ, ಈ ವಿಚಾರದಿಂದ ದೂರ ಹೋಗಬೇಕು ಅನ್ನುವಂಥ ಶತಪ್ರಯತ್ನಗಳನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಏನಾಗ್ತಾಯಿದೆ, ನಿಮ್ಮ ಟೈಮ್ ಆಗಿರ್ಬೋದು ಅಥವಾ ಅವ್ರ ಟೈಮ್ ಆಗಿರ್ಬೋದು, ಇಬ್ಬರು ಟೈಮ್ ಕೂಡ ಕೆಟ್ಟಿರೋದ್ರಿಂದನೂ ಬಹಳಷ್ಟು ಮಾನಸಿಕವಾಗಿ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಿ. ಇಲ್ಲಿ ಅವರು ಬಹಳಷ್ಟು ನೆನಪುಗಳನ್ನು ಕೊಟ್ಟಿರುವಂಥದ್ದು, ನೀವೇನು ಮಾಡ್ತಾಯಿದ್ರಿ, ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡುವಂಥದ್ದು, ಟೆನ್ಷನ್ಸ್ಗಳು ಮಾಡ್ಕೊಳ್ಳುವಂಥದ್ದು, ಅಥವಾ ದಿನಚರಿಗಳು ನಿಮ್ಮಿಬ್ಬರ ನಡುವೆ ಯಾವ ರೀತಿ ಇತ್ತು ಆ ರೀತಿ ದಿನಚರಿಗಳನ್ನು
ವಿಚಾರಗಳನ್ನು ನೀವು ಏನು ಕಂಟಿನ್ಯೂ ಮಾಡೋದಕ್ಕಾಗ್ತಾ ಇಲ್ಲ, ಅಥವಾ ಅವರು ಪ್ರತಿದಿನ ಮಾತನಾಡ್ತಾ ಇದ್ದದ್ದು ಅಥವಾ ಪಾಸ್ಟಲ್ಲಿ ಆದಂತಹ ವಿಚಾರಗಳನ್ನು ಬಹಳಷ್ಟು ಮೆಲ್ಕು ಹಾಕ್ತಿದ್ದೀರಿ. ಇಲ್ಲಿ ನೆಮ್ಮದಿ ಇಲ್ಲದಿರುವಂತಹ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ಸೊ ಈ ವ್ಯಕ್ತಿಯನ್ನು ಯಾವುದೇ ರೀತಿಯಲ್ಲಿ, ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೇ ರೀತಿಯಲ್ಲಿ ನೀವು ಈ ವ್ಯಕ್ತಿಯನ್ನು ಏನು ಹಳೆ ವಿಚಾರಗಳನ್ನು ಮೆಲುಕಾಕಿ ಹೇಳೋದ್ರಿಂದ, ಅಥವಾ ಅವ್ರು ಮಾಡಿದಂತಹ ಫೇಕ್ ಪ್ರಾಮಿಸ್ ಆಗಿರ್ಬೋದು, ಅವ್ರು ಕೊಟ್ಟಂತಹ ಕೆಲವು ಕಮಿಟ್ಮೆಂಟ್ಸ್ಗಳಾಗಿರ್ಬೋದು, ಅವ್ರನ್ನ ಮರಳಿ ನೀವು ನೆನಪು ಮಾಡಿದ್ರೂ ಕೂಡ ಈ ವ್ಯಕ್ತಿ ಅಂಥ ವಿಚಾರಗಳಿಗೆ ಬೆಂಡ್ ಆಗ್ತಾ ಇಲ್ಲ. ಸೊ ನಾನು ಹೇಳಿದ್ನಲ್ಲ, ಇವ್ರಿಗೆ ಯಾವ ನಿರ್ಧಾರನೂ ತಗೊಳ್ಬೇಕು ಅಂತ ಗೊತ್ತಿಲ್ಲ, ನನಗೆ ಇದಕ್ಕಿಂತ ಅದ್ಭುತವಾಗಿರುವಂತಹ ದಿನ ಇರಬಹುದೇನೋ ಅಥವಾ ಲೈಫ್ ಇರಬಹುದೇನೋ ಅನ್ನುವಂತಹ ಕೆಲವು ತಲೆಯಲ್ಲಿ ಯೋಚನೆಗಳು, ಮುಂದಿನ ಆಲೋಚನೆಗಳು ಈಗಲೇ ಅವರು ಮಾಡ್ತಾ ಆ ಎಮೋಷ್ನಲಿ ಏನಿದೆಯಲ್ಲ ಅವ್ರ ಹತ್ರ ಕೂಡ ತೋರಿಸ್ಕೊಳ್ದೆ, ಅಥವಾ ಅವ್ರು ಕೊರಗ್ತಾ ಇದ್ರೂ ಕೂಡ ತೋರಿಸ್ಕೊಳ್ದೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಈ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಅಗೇನ್ 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಾನು ಹೇಳಿದ್ನಲ್ಲ, ಇಲ್ಲಿ ನಿಮ್ಮ ವಿಶ್ವಾಸ ಆಗಿರ್ಬೋದು ಅಥವಾ ನಿಮ್ಮ ವಿಚಾರವಾಗಿ ಈ ವ್ಯಕ್ತಿ ಏನೇ ಆಗಿರ್ಬೋದು, ಬೇರೆಯವ್ರ ಹತ್ರ ತಪ್ಪಾಗಿ ಮಾತಾಡ್ತಾ ಇಲ್ಲ, ಅಥವಾ ಈ ವ್ಯಕ್ತಿ ಇರುವಂತಹ ರೀತಿ ಇನ್ನೂ ಕೂಡ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಹೇಳಿ. ಸೈಲೆಂಟ್ ಆಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿರ್ಬೋದು, ಅಥವಾ ಅವ್ರು ಮಾಡುವಂತಹ ರೀತಿಯ ಕೆಲಸಗಳಾಗಿರ್ಬೋದು, ಅಥವಾ ಎಲ್ಲರನ್ನೂ ಕೂಡ ಒಂದೇ ಸಮನಾಗಿ ನೋಡುವಂತಹ ರೀತಿಗಳು ನಿಮ್ಮನ್ನು ಈಗಲೂ ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ನಾನಿಲ್ಲಿ ನೋಡ್ಬೋದು. ಸೊ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿಯ ವಿಚಾರವಾಗಿ ನನಗೆ ಈಗ ಈ ವಿಚಾರದಿಂದ ಒಂದಷ್ಟು ನಾನು ದೂರ ಹೋಗಬೇಕು ಅಥವಾ ಇದಕ್ಕೊಂದು ಬ್ರೇಕ್ ಬೇಕು ಅನ್ನುವಂತಹ ಫೀಲ್ನಲ್ಲಿ ಈ ವ್ಯಕ್ತಿ ಬಹಳಷ್ಟು ದೂರದ ಆಲೋಚನೆ ಮಾಡ್ತಾ ಇದ್ದಾರೆ. ನೀವೇನೋ ಕೆಲವು ಸಂದರ್ಭಗಳು ಅವ್ರ ಲೈಫಲ್ಲಿ ಅದೇ ರೀತಿ ತಂದಿದೆ. ಇಲ್ಲಿ ನೋಡಿ 8 ಆಫ್ ಕಪ್ಸ್ ಆದಮೇಲೆ ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಅವರು ಬೇಡ ಅಂತ ತೊರೆದು ಹೋಗಿ ಮತ್ತಿನ್ಯಾವುದೋ ಲೈಫ್ ಕಡೆ ಗಮನ ಹರಿಸ್ತಾ ಇರುವಂಥದ್ದು, ಅಥವಾ ಅವರ ಫ್ಯಾಮಿಲಿ ಕಡೆ ಗಮನ ಕೊಡ್ತಾ ಇರುವಂಥದ್ದು, ಅಥವಾ ಈ ಲೈಫ್ಗಿಂತ ಬೆಟರ್ ಲೈಫ್ ಇಲ್ಲಿದೆ, ಅಥವಾ ಬೆಟರ್ ಫ್ರೆಂಡ್ಶಿಪ್ ಇಲ್ಲಿದೆ ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿ ಒಂದಷ್ಟು ಮೈಂಡನ್ನ ಡೈವರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರುವಂಥದ್ದು ಇಲ್ಲಿ ನಾನು ನೋಡ್ಬೋದು. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಬಹಳಷ್ಟು ಮನಸ್ಸಿಗೆ ನೋವಿದ್ರೂ ಕೂಡ ಅದನ್ನು ಬೇರೆಯವ್ರ ಹತ್ರ ತೋರಿಸ್ಕೊಳ್ತಾ ಇಲ್ಲ, ಅಥವಾ ನಿಮ್ಮ ಕಾಲ್ ರಿಸೀವ್ ಮಾಡೋದು, ಅಥವಾ ನನಗೂ ಕೂಡ ಇದೇ ರೀತಿ ಫೀಲ್ ಆಗ್ತಾ ಇದೆ ಅಂತ ಹೇಳೋದು, ಅದು ಯಾವುದು ಕೂಡ ಶೋ ಆಫ್ ಮಾಡ್ತಾ ಇಲ್ಲ ಈ ವ್ಯಕ್ತಿ. ಅದರಿಂದನೂ ಕೂಡ ನಿಮ್ಗೆ ಇನ್ನಷ್ಟು ಟೆನ್ಷನ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಎಷ್ಟು ಧೈರ್ಯ, ಅಥವಾ ನನ್ನನ್ನು ಮೋಸ ಮಾಡೋದಕ್ಕೆ ಬಂದಿದ್ರಾ, ಅಥವಾ ನನ್ನ ಹಿಂದೆ ಈ ವ್ಯಕ್ತಿ ಮೋಸ ಮಾಡ್ತಿದ್ದಾರಾ, ಈ ಎಲ್ಲ ಫೀಲ್ಗಳು ಕೂಡ ನಿಮ್ಮ ಮೈಂಡ್ನಲ್ಲಿದೆ. ಇಲ್ಲಿ ಏನು ಔಟ್ಕಮ್ ಕಾರ್ಡೇ ಡೆತ್ ಕಾರ್ಡ್ ಬಂದಿರೋದ್ರಿಂದ ಭಾಳಷ್ಟು ಮಾನಸಿಕವಾಗಿ ನೋವನ್ನು ಅನುಭವಿಸ್ತಿದ್ದೀರಿ. ನೋವಿನ ಅಂತ್ಯ ಇದೆ ಈ ಸಂಬಂಧದಲ್ಲಿ, ನೋವಿನ ಅಂತ್ಯನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಹಳಷ್ಟು ಮನಸ್ಸಿಗೆ ಆಘಾತ ಆಗಿರುವಂಥದ್ದು, ದುಃಖ ಆಗಿರುವಂಥದ್ದು, ನೋವು ಪಡ್ಕೊಂಡಂಥದ್ದು, ಇದೆಲ್ಲನೂ ಕೂಡ ಈ ವ್ಯಕ್ತಿ ಮತ್ತು ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಈ ವ್ಯಕ್ತಿಯ ಮೆಸೇಜ್, ಮನಸ್ಸಿನ ಮಾತೇನಾಗಿದೆ ನೋಡೋಣ. ಓಕೆ, ಇದೊಂದು ಕಾರ್ಡ್ ಪಾಪಪ್ ಆಗಿದೆ. ಇಲ್ಲಿ ಫ್ರೆಂಡ್ಶಿಪ್ ವಿಚಾರ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಈ ವ್ಯಕ್ತಿ ಈಗಲೂ ಕೂಡ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ರೂ ಕೂಡ ಒಂದು ರೀತಿ ಮುಂಚೆ ಇದ್ದಂತಹ ಏನು ಆ ಸಂಬಂಧದ ಆ ಭಾವನೆಗಳನ್ನೇ ಶಿಫ್ಟ್ ಮಾಡಿರುವಂತಹ ಲೆಕ್ಕಕ್ಕೆ. ಬೇಕಿದ್ರೆ ನಾನು ಒಂದು ರೀತಿ ಫ್ರೆಂಡ್ಶಿಪ್ಪಲ್ಲಿ ಮಾತಾಡ್ತೀನಿ, ಫ್ರೆಂಡ್ಸ್ ಆಗಿರೋಣ, ಆ ಥರದ್ದೆಲ್ಲನೂ ಕೂಡ ಇಲ್ಲಿ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಬಹಳಷ್ಟು ಮಾನಸಿಕವಾಗಿ ನೋವನ್ನು ಅನುಭವಿಸ್ತಿದ್ದೀರಿ. ಈ ವ್ಯಕ್ತಿನೂ ಕೂಡ ಬಹಳಷ್ಟು ಒಂದು ರೀತಿ ಮಾನಸಿಕವಾಗಿ ಸ್ಟ್ರೆಸ್ ತೊಗೊಳ್ತಾ ಇದ್ರಿ ಈ ಸಂಬಂಧದ ವಿಚಾರದಲ್ಲಿ. ಬಟ್ ಆದರೆ ಅವರ ಫ್ಯಾಮಿಲಿ ಅಥವಾ ಅವರ ಪರ್ಸ್ನಲ್ ಲೈಫಿಗೋಸ್ಕರ ಅವರು ಚೇಂಜ್ ಆಗಿದ್ದಾರೆ. ಹಾಗೆ ಅವ್ರು ಏನಾದರೂ ನಿಮ್ಮ ಜೊತೆಗೆ ಫುಲ್ ಓಪನ್ ಅಪ್ ಆಗಿ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಂಡಾಗ ನೀವೇನು ಮಾಡ್ತೀರಿ, ಅದಕ್ಕೆ ಇನ್ನೂ ಅಡಿಕ್ಟ್ ಆಗ್ತಾ ಹೋಗ್ತೀರಿ, ಆ ವ್ಯಕ್ತಿಯನ್ನು ಅಡಿಕ್ಟ್ ಆಗ್ತಾ ಹೋಗ್ತೀರಿ. ಅಥವಾ ಅವ್ರು ಏನಾದರೂ ನಿಮ್ಗೆ ಇವತ್ತು ಟೈಮ್ ಕೊಟ್ಟು ನಾಳೆ ಟೈಮ್ ಕೊಡಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಕ್ವಶನ್ಸ್ಗಳು ನಿಮ್ಮಿಬ್ಬರ ನಡುವೆ ಬರುವಂಥದ್ದಾಗತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ರೂ ಕೂಡ ಫ್ರೆಂಡ್ಸ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ದಿಸ್ ಕನೆಕ್ಷನ್ ಈಸ್ ಬೇಸ್ಡ್ ಆನ್ ಫ್ರೆಂಡ್ಶಿಪ್. ಇಟ್ ಮೇ ನೆವರ್ ಡೆವಲಪ್ ಇನ್ ಟು ರೊಮ್ಯಾನ್ಸ್. ನಾನು ಹೇಳಿದೆ ಅಲ್ಲ, ಇಲ್ಲಿ ನಿಮಗೆ ಆಸಕ್ತಿ ಇದೆ, ಈ ವ್ಯಕ್ತಿ ಚೇಂಜ್ ಆಗ್ತಾರೆ, ಬದಲಾಗ್ತಾರೆ, ಈಗ ಚೇಂಜ್ ಆಗ್ಬೋದು, ಈಗ ಬದಲಾಗ್ಬೋದು, ಅಥವಾ ಆ ವ್ಯಕ್ತಿ ಒಂದಷ್ಟು ನಿಮಗೆ ಫ್ರೆಂಡ್ಶಿಪ್ ರೀತಿಯಲ್ಲಿ ಈಗಲೂ ಕೂಡ ಮಾತನಾಡಿದಾಗಲೂ ಕೂಡ ಈಗಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗಾದರೂ ಮನಸ್ಸು ಬದಲಾಗಬಹುದು ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ. ಹಾಗೆ ಅವರು ಕೂಡ ಅದೇ ರೀತಿ ನಿಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತಾ ಇರೋದ್ರಿಂದ
ಈ ಹಿಂದೆ ಇದ್ದಂತಹ ರೀತಿಯಲ್ಲಿ ಕೆಲವೊಂದು ವಿಚಾರದಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಬಹಳಷ್ಟು ಮಾನಸಿಕವಾಗಿ ಇನ್ನೂ ಕೂಡ ಸ್ಟ್ರೆಸ್ ತೊಗೊಳ್ತಾ ಇದ್ರಿ. ಸೊ ನಾನೇ ಹೇಳೋದೇನು ಗೊತ್ತಾ, ಈ ಲವ್ ಫ್ರೆಂಡ್ಶಿಪ್ಪಿಗೆ ಬರುತ್ತೆ ಅಥವಾ ಫ್ರೆಂಡ್ಶಿಪ್ ಲವ್ಗೆ ಹೋಗುತ್ತೆ, ಈ ಥರದ್ದು ಸ್ವೈಪ್ ಆದಾಗ ದಯವಿಟ್ಟು ಅವಾಯ್ಡ್ ಮಾಡಿ. ಅಂದರೆ ಅವರು ನಿಮ್ಮನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಮಾತನಾಡ್ತಾ ಇದ್ದಾರೆ, ಇನ್ನೂ ಕೂಡ ಟೈಮ್ ಕೊಟ್ಟು ಬಹಳಷ್ಟು ನಿಮ್ಮ ಜೀವನದ ಮುಂದಿನ ಗುರಿಯನ್ನೇ ಮರೆತು ಅಥವಾ ಆ ದಿನನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಮನೆಯವರೊಟ್ಟಿಗೆ ಖುಷಿಯಿಂದ ಇರ್ತಾ ಇಲ್ಲ, ಆ ಮೂಮೆಂಟನ್ನ ಖುಷಿಯಿಂದ ನೀವು ಅನುಭವಿಸೋಕ್ಕಾಗ್ತಾ ಇಲ್ಲ, ಈ ರೀತಿಯೆಲ್ಲ ಮಾನಸಿಕವಾಗಿ ನೋವನ್ನು ತಿಂತಿದ್ದೀರಿ ಅಂತ ಹೇಳಿ. ನೇಚರ್ ಯುವರ್ ರಿಲೇಷನ್ಶಿಪ್ ಲೈಕ್ ಬ್ಲೂಮಿಂಗ್ ಫ್ಲವರ್ಸ್ ದೇ ವಿಲ್ ಫ್ಲೋರಿಶ್ ಅಂತ ಹೇಳಿ ಬರ್ತಾ ಇದೆ. ಸೊ ನಾನು ಹೇಳಿದ್ನಲ್ಲ, ಒಂದಷ್ಟು ನಿಮ್ಮ ರಿಲೇಷನ್ಶಿಪ್ ವಿಚಾರವಾಗಿ ಬಹಳಷ್ಟು ಕುಗ್ಗಿ ಹೋಗಿದ್ದೀರಿ ನೀವು. ಕೆಲವರು ಒಂದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗೋದು, ದೂರ ಹೋಗೋದು, ಟ್ರಾವೆಲ್ ಮಾಡೋದು, ಅಥವಾ ಹೊಸ ಮುಖದ ಜೊತೆಗೆ ಬೆರೆಯುವಂಥದ್ದು. ನೋಡಿ, ನಮಗೆ ಸೈಂಟಿಫಿಕಲಿ ಒಂದು ದಿನಕ್ಕೆ 40 ಅಥವಾ 48 ಜನದ ಹೊಸ ಮುಖಗಳನ್ನು ನಾವು ನೋಡಬೇಕಂತೆ, ಅಥವಾ ಅಟ್ಲೀಸ್ಟ್ ಒಬ್ಬರಿಂದ ಇಬ್ಬರು ಹೊಸ ವ್ಯಕ್ತಿಯ ಪರಿಚಯಗಳನ್ನ ಆಗಬೇಕಾಗತ್ತೆ. ಅದಾಗಲೇ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಬಾವಿಯಲ್ಲಿರುವಂತಹ ಕಪ್ಪೆ, ಆ ವಿಚಾರಗಳನ್ನೇ ಮೆಲುಕು ಹಾಕೋದು, ಆ ವಿಚಾರಗಳನ್ನೇ ನೆನೆಯೋದು, ಆ ವಿಚಾರದಲ್ಲೇ ದುಃಖ ಪಡೋದು, ಇದೆಲ್ಲನೂ ಮಾಡ್ಕೊಳ್ತಾ ಇದ್ದೀರಿ. ಸೊ ಬಹಳಷ್ಟು ನಾನು ನಿಮ್ಮ ವಿಚಾರದಲ್ಲಿ ನಾನು ಈ ಕಾರ್ಡ್ ರೀಡಿಂಗ್ ನೋಡೋದ್ರಲ್ಲಿ ಈಗಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬದಲಾಗ್ತಾರೇನೋ ಅನ್ನುವಂತಹ ವೇಟಿಂಗಲ್ಲಿ ನೀವಿದ್ದೀರಿ. ಬಟ್ ಆ ವ್ಯಕ್ತಿ ಮಾನಸಿಕವಾಗಿ ಅವರು ಕುಗ್ಗಿದ್ದಾರೆ. ಬಟ್ ಆದರೆ ಬೇರೆಯವ್ರಿಗೋಸ್ಕರನಾದರೂ ಅವರು ತುಂಬ ಲ್ಯಾವಿಷಾಗಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಖುಷಿಯಾಗಿರುವಂಥದ್ದು ಅಥವಾ ನಾನು ಅವ್ರಿಗೋಸ್ಕರನೇ ಬದುಕ್ತಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದಿದೆ. ಬಟ್ ಎಲ್ಲಿ ನಾನು ನಿಮ್ಮ ಜೊತೆಗೆ ಮಾತಾಡಿಬಿಟ್ರೆ ಅದು ಇನ್ನೂ ಡೆವಲಪ್ ಆಗುತ್ತೋ ನಮ್ಮಿಬ್ಬರ ಸಂಬಂಧ ಅನ್ನುವಂತಹ ಭಯಗಳು ಕೂಡ ಈ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಸೊ ಇದು ಅವರ ಅವರ ನಿಮ್ಮಿಬ್ಬರ ಪರ್ಸ್ನಲ್ ರೀಡಿಂಗ್, ಅಂದರೆ ಇಂಡಿವಿಜುವಲ್ ರೀಡಿಂಗಲ್ಲಿ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದಾಯಿತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ. ಎಸ್, ನಾನು ಒಂದು ಯಾವಾಗಲೂ ಕ್ರಿಸ್ಟಲ್ ತೋರಿಸ್ತಾ ಇರ್ತೀನಿ, ಇದು ರಿಲೇಷನ್ಶಿಪ್ನ ರೀಕನೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ. ಯಾರಾದರೂ ಥರ್ಡ್ ಪಾರ್ಟಿ ಬಂದು ಅಥವಾ ತುಂಬ ಚೆನ್ನಾಗಿದ್ದಂತಹ ಸಂಬಂಧ ಇದಕ್ಕಿದ್ದ ಹಾಗೆ ದೂರ ಹೋಗುವಂಥದ್ದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ಈ ರೀತಿಯೆಲ್ಲ ಆಗೋದಾದರೆ ಇಲ್ಲಿ ರೋಸ್ ಕ್ವಾರ್ಟ್ಸ್ ಜೊತೆಗೆ ಈ ಇನ್ನೆರಡು ಕ್ರಿಸ್ಟಲ್ಸ್ಗಳನ್ನ ಹಾಕಿದಾಗ ಏನಾಗುತ್ತೆ, ಆ ರಿಲೇಷನ್ಶಿಪ್ ರೀಕನೆಕ್ಟ್ ಆಗ್ತಾ ಹೋಗುತ್ತೆ. ಇದನ್ನು ಯಾರ ಹೆಸರಲ್ಲಿ ನೀವು ಹೀಲಿಂಗ್ ಮಾಡಿಸ್ಕೊಂಡಿರ್ತೀರಿ ಆ ವ್ಯಕ್ತಿ ಕನೆಕ್ಟ್ ಆಗೋದಕ್ಕೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಪದೇ ಪದೇ ನಿಮ್ಮ ವಿಚಾರವಾಗಿ ನೆನಪಾಗುವಂಥದ್ದು, ಮರಳಿ ಬರಬೇಕು ಅನ್ನುವಂತಹ ಮನಸ್ಥಿತಿಗೆ ತಲುಪುವಂಥದ್ದಕ್ಕೆ ಆ ಕ್ರಿಸ್ಟಲ್ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಕ್ರಿಸ್ಟಲ್ ಏನಿದೆ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ವಾವ್, 6 ಆಫ್ ವಾಂಡ್ಸ್ ಬರ್ತಾ ಇದೆ, 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಹಿಂದೆ ನೀವು ಭಾಳಷ್ಟು ಜಗಳಗಳು ಮಾಡಿದಾಗ ಅಥವಾ ಕಿರಿಕಿರಿಗಳು ಮಾಡಿದಾಗ ಈ ವ್ಯಕ್ತಿ ನಿಮಗೆ ಭಾಳಷ್ಟು ಮನವೊಲಿಕೆ ಮಾಡುವಂಥದ್ದು ಮಾಡಿದರು. ಓಕೆ, ಇಲ್ಲಿ ಈ ವ್ಯಕ್ತಿಯ ವಿಚಾರವಾಗಿ ಈ ವ್ಯಕ್ತಿ ಒಂದಷ್ಟು ಟೈಮ್ನಲ್ಲಿ ಅವರ ಪರ್ಸ್ನಲ್ ವಿಚಾರದಲ್ಲಿ ಅಥವಾ ಕೆಲಸದಲ್ಲಿ ವ್ಯವಹಾರದಲ್ಲಿ ಬ್ಯುಸಿಯಾಗಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಓಡುವಂತಹ ಬೇರೆ ಬೇರೆ ಏನಿದೆಯಲ್ಲ ಪ್ರಶ್ನೆಗಳು, ಅನುಮಾನಗಳು ಬಹಳಷ್ಟಿದೆ. ಹೌದು, ಈ ಪಾಸ್ಟಲ್ಲಿ ಈ ವ್ಯಕ್ತಿ ಆ ರೀತಿ ಕಾಣಿಸ್ಕೊಂಡ್ರೂ ಹೌದು. ಬಟ್ ಆದರೆ ಅವರು ಏನಾಗ್ತಾ ಇದೆ, ಒಂದಷ್ಟು ಜಾಗ ಬದಲಾವಣೆನೋ ಅಥವಾ ಕೆಲಸದಲ್ಲಿ ಬಹಳಷ್ಟು ಟೆನ್ಷನ್ಸ್ಗಳು ಸರಿಯಾದ ರೀತಿಯಲ್ಲಿ ಟೈಮ್ ಕೊಡೋಕ್ಕಾಗದೆ ಆ ವಿಚಾರದಲ್ಲಿ ಅವರು ತೊಡಕೊಂಡಾಗ, ಆ ವಿಚಾರದಲ್ಲಿ ಎಲ್ಲೋ ಖುಷಿಯಾಗಿದ್ದಾರೆ ಅಂತ ನಿಮಗೆ ಅನ್ನಿಸ್ದಾಗ ನಿಮ್ಮ ಮೈಂಡ್ ಸ್ಟೇಬಲ್ನಲ್ಲಿ ನೀವು ಇಟ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಬಿಕಾಸ್ ಇವರು ಯಾವತ್ತಿದ್ರೂ ಬದಲಾಗ್ಬೋದಾ ಅಥವಾ ಯಾವತ್ತಿದ್ರೂ ನನ್ನಿಂದ ದೂರ ಆಗಬಹುದಾ, ಈ ರೀತಿ ಎಲ್ಲನೂ ಕೂಡ ಈ ಹಿಂದೆನೂ ಕೂಡ ನೀವು ಮನಸ್ಸಿಗೆ ತೊಗೊಂಡಿದ್ರಿ. ಬಟ್ ಆದರೆ ಅವ್ರು ಯಾವಾಗಲೂ ಕೂಡ ನಿಮ್ಮ ಹತ್ರ ಅವ್ರು ಏನು ಮಾಡ್ತಿದ್ರು, ಅವರೇ ಪ್ರತಿ ಬಾರಿನೂ ಆ್ಯಕ್ಷನ್ಸ್ ತೊಗೊಳ್ತಿದ್ರು. ನನಗೆ ನೀನು ಬೇಕು, ನನ್ನೇನು ಇರಬೇಕು, ನನ್ನ ಜೀವನದಲ್ಲಿ ಜೊತೇಲಿ ಇರಬೇಕು, ಈ ರೀತಿಯೆಲ್ಲ ಒಂದಷ್ಟು ಆ್ಯಕ್ಷನ್ಸ್ಗಳನ್ನ ಅವರೇ ತೊಗೊಂಡು ಮುಂದಕ್ಕೆ ಬರ್ತಾಯಿದ್ರು. ಬಟ್ ಆದರೆ ಇಲ್ಲಿ ನೋಡಿ, ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ವಿಚಾರವಾಗಿ ನಿಮ್ಗೇನಾಗ್ತಾ ಇದೆ ಅಂದರೆ ಈ ವ್ಯಕ್ತಿಯ ವಿಚಾರವಾಗಿ ಗೊಂದಲ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಂಥದ್ದು, ಅಥವಾ ನಾನು ಯಾವ ರೀತಿ ಈ ವ್ಯಕ್ತಿ ಜೊತೆಗೆ ನಡ್ಕೊಳ್ಬೇಕು, ಅಂದರೆ ಇವರೆಲ್ಲೋ ನನ್ನ ಜೊತೆಗೆ ಓಪನ್ ಅಪ್ ಆಗ್ತಾ ಇಲ್ಲ, ಅಥವಾ ನೀವೇನು ಮಾಡ್ಬಿಡ್ತೀರಿ ಅಂತ ಹೇಳಿದ್ರೆ ಆ ವ್ಯಕ್ತಿ ನಿಮ್ಮ ಜೊತೆ ಟೈಮ್ ಕೊಡಲಿಲ್ಲ ಅಂತ ಹೇಳಿದ್ರೆ ಜಗಳದ ಹಾದಿಯನ್ನು ನೀವು ಹುಡುಕ್ತಿದ್ದೀರಿ ಅನ್ನೋದೇ ತೋರಿಸುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ದಿರುವಂತಹ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಲ್ಲಿ ವಾಸ್ತವ ಅಲ್ಲ, ಅದಾಗದೇ ಇದ್ರೂ ಕೂಡ ಅದು ಯಾವುದೋ ನಿಜ ಸತ್ಯ ಆಗಿದ್ರು ಕೂಡ ಅದನ್ನು ನಂಬದೆ ಇವ್ರ ಲೈಫಲ್ಲಿ ಬೇರೆ ಏನೋ ನಡೀತಿರ್ಬೋದೇನೋ, ಇವ್ರು ನನ್ನಿಂದ ದೂರ ಹೋಗ್ಬೋದೇನೋ, ಇದು ಎಲ್ಲನೂ ಕೂಡ ಓವರ್ ಥಿಂಕ್ನ ನೀವು ಮಾಡ್ತಿದ್ದೀರಿ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ತೋರಿಸ್ತಾ ಇದೆ.
ಸೊ ಇದೇನಾಗ್ತದೆ ಅಂತ ಹೇಳಿದ್ರೆ ಇಬ್ಬರು ಪ್ರತಿ ಸತಿ ನೀವು ಏನೋ ಕಿರಿಕಿರಿ ಮಾಡೋದು, ಅವರು ಮನವೊಲಿಕೆ ಮಾಡೋದು, ಅಥವಾ ಅವರು ಸೈಲೆಂಟ್ ಆದಾಗ ನೀವೇ ರೀಕನೆಕ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಏನಾಗ್ತಿದೆ ಒಂದಷ್ಟು ಈಗಿನ ಮೂಮೆಂಟಿಗೆ ಕಿರಿಕಿರಿ ಆಗ್ತಾಯಿದೆ. ಸೊ ಈಗಲೂ ಕೂಡ ಅವ್ರು ಏನಾದ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಸ್ ಆಬ್ವಿಯಸ್ಲಿ ಹೌದು, ಅವ್ರು ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇವರಿಂದ ಏನಾದರೂ ಮೆಸೇಜು ಅಥವಾ ಕಾಲ್ಸು ಏನೋ ಬರಲಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ವ್ಯಕ್ತಿಯಿಂದನೇ ನಿಮಗೆ ಬರುವಂಥದ್ದಿದೆ. ಬಟ್ ತಾಳ್ಮೆ ಇರಬೇಕಲ್ಲ, ಆ ತಾಳ್ಮೆನ ನೀವು ಕಳ್ಕೊಂಬಿಟ್ಟಿರ್ತೀರಿ. ಅವರು ಫೋನ್ ಮಾಡೋದು ತನಕನೂ ನೀವು ವೇಟ್ ಮಾಡಲ್ಲ, ಅವ್ರು ಫೋನ್ ಮಾಡೋದು ಅಥವಾ ಅವರು ಅವಾಯ್ಡ್ ಮಾಡೋದು, ಆ ರೀತಿ ನಿಮಗೆ ಅವರು ಅವಾಯ್ಡ್ ಮಾಡದೇ ಇದ್ರೂ ಕೂಡ ಇವ್ರು ಏನು ಮಾಡ್ತಾರೆ, ಒಂದಷ್ಟು ಬ್ಯುಸಿ ಪರ್ಸನ್ ಆಗಿರೋದ್ರಿಂದ, ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು, ಬ್ಯುಸಿ ಪರ್ಸನ್ ಆಗಿರೋದ್ರಿಂದ ನೀವೇನು ಅಂದ್ಕೊಳ್ತೀರಿ, ಇವರು ನನ್ನಿಂದ ದೂರ ಹೋಗೋದಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ, ಆ ರೀತಿ ಮಾಡ್ತಾಯಿದ್ದಾರೆ. ಅದೇನು ಮಾಡುತ್ತೆ ನಿಮ್ಮಿಬ್ಬರ ನಡುವೆ ಆ ಟೈಮ್, ಇವರು ನಿಮಗೆ ಟೈಮ್ ಕೊಟ್ಟಾಗ ಜಗಳಗಳಿಗೆ ನೀವು ಟೈಮ್ನ ವೇಸ್ಟ್ ಮಾಡ್ತಿದ್ದೀರಿ. ಅವ್ರಿಗೆ ಏನಾಗ್ತದೆ, ನೆಕ್ಸ್ಟ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಬೇಡಪ್ಪ ಇದು ಸ್ಟ್ರೆಸ್ ಜಾಸ್ತಿ ಅಥವಾ ಇದರಿಂದ ಕಿರಿಕಿರಿ ಜಾಸ್ತಿ ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿಯೇ ಮನಸ್ಸು ಡೈವರ್ಟ್ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ನೀವು ಎಷ್ಟೋ ಬಾರಿ ಮಾಡಿದಿರಿ ಅಂತಲೇ ತೋರಿಸುತ್ತೆ. ಬಟ್ ಅಲ್ಲಿ ಸೆಂಟರ್ಡ್ ಎನರ್ಜಿ ಬಂದು ಅವ್ರಿಗೆ ಈಗಲೂ ಕೂಡ ನಿಮ್ಮ ವಿಚಾರವಾಗಿ ನಿಮ್ಮ ಪ್ರೊಫೈಲ್ನ ನೋಡುವಂಥದ್ದು, ಅಥವಾ ನಿಮ್ಮ ಜೊತೆ ಯಾರು ಫ್ರೆಂಡ್ಶಿಪ್ಪಲ್ಲಿದ್ದಾರೆ, ನಿಮ್ಮ ಜೊತೆ ಯಾರು ಕಾಂಟ್ಯಾಕ್ಟಲ್ಲಿದ್ದಾರೆ, ಹಾಗೆ ನಾನು ಮಾತಾಡಿಸ್ಬೇಕು ಅನ್ನುವಂಥ ಎಲ್ಲ ಮನಸ್ಸಲ್ಲೂ ಇದೆ, ಕಾಲ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿನೂ ಇದೆ. ಇಲ್ಲಿ 10 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಈ ನಿಮ್ಮಿಬ್ಬರ ವಿಚಾರದಲ್ಲಿ ಜಗಳಗಳು ಎಲ್ಲ ಥರದಲ್ಲೂ ನೀವು ನೋವನ್ನು ತಗೊಂಡಾಯಿತು, ನೋವನ್ನ ಪಡೆದಾಯಿತು. ಹಾಗೆ ಈ ವ್ಯಕ್ತಿ ಪಾಸ್ಟಲ್ಲಿ ಹೌದು ಬೆನ್ನಿಗೆ ಚೂರಿ ಹಾಕೋ ಕೆಲಸ, ಸುಳ್ಳು, ಇನ್ನೊಂದು ಮತ್ತೊಂದು ಎಲ್ಲನೂ ಕೊಟ್ಟಿದ್ದಾರೆ, ಹರ್ಟ್ ಮಾಡೋದು ಎಲ್ಲನೂ ಕೊಟ್ಟಿದ್ದಾರೆ. ಸೊ ನಾನೇನು ಹೇಳೋದು ಅಂತ ಹೇಳಿದ್ರೆ, ದಯವಿಟ್ಟು ನೀವು ಪದೇ ಪದೇ ಆ ವ್ಯಕ್ತಿಯನ್ನು ಕಾಲ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಮೆಸೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಅಥವಾ ನನಗೆ ಯಾವಾಗಲೂ ಅಟೆನ್ಷನ್ನೇ ಕೊಡಬೇಕು, ಅಥವಾ ನೀವು ಯಾವ ರೀತಿ ಅಂದ್ಕೊಂಡಿರ್ತೀರೋ ಈ ವ್ಯಕ್ತಿ ಅದೇ ರೀತಿ ಇರಬೇಕು ಅಂತ ನೀವು ಬಯಸೋದು, ಇದೆಲ್ಲನೂ ಕೂಡ ತಪ್ಪನ್ಸುತ್ತೆ. ಸೊ ಅವಾಗ ಏನಾಗುತ್ತೆ, ಈ ವ್ಯಕ್ತಿಯ ಬದಲಾವಣೆ ನಿಮಗೆ ತುಂಬ ಮೇಜರಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಎಲ್ಲೋ ನನ್ನಿಂದ ದೂರ ಹೋಗ್ಬಿಡ್ತಾರೆ, ಬಿಟ್ಟು ಹೋಗ್ತಾರೆ, ಇದೆಲ್ಲನೂ ಕೂಡ ನಿಮ್ಮ ಮೈಂಡ್ನಲ್ಲಿ ಏನಾಗುತ್ತೆ ಅತಿಯಾಗಿ ಆವರಿಸ್ಕೊಂಡ್ಬಿಡ್ತೀರಿ. ಸೊ ನಾನು ಈ ವಿಚಾರದಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ವ್ಯಕ್ತಿಯನ್ನು ಸ್ವಲ್ಪ ದಿನಗಳ ಕಾಲ ಬಿಟ್ಟು ನೋಡಿ. ಅವ್ರು ಮಾತಾಡ್ತಿಲ್ವಾ, ಬ್ಲಾಕ್ ಮಾಡಿದಾರ, ನೋ ಕಾಂಟ್ಯಾಕ್ಟಾ, ಇನ್ನೊಂದ ಮತ್ತೊಂದ, ಏನೆಲ್ಲ ಆಗಿದ್ರೂ ಕೂಡ ಒಂದು ಸ್ವಲ್ಪ ಲೆಕ್ಕದಲ್ಲಿ ಬಿಟ್ಟು ನೋಡಿ. ಈ ವ್ಯಕ್ತಿನ ಪದೇ ಪದೇ ನೆನೆಸ್ಕೋಬೇಡಿ, ಏಕೆಂದರೆ ಆ ಎನರ್ಜಿಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಬಿಡಿ. ನೀವೇನು ಮಾಡ್ತೀರಿ, ಅವ್ರು ಮಿಸ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ನೀವೇ ಕಾಲ್ ಮಾಡೋದು, ನೀವೇ ಮೆಸೇಜ್ ಮಾಡೋದು, ಅಥವಾ ನೀವೇ ಕ್ವಶನ್ಸ್ಗಳನ್ನ ಮಾಡೋದು, ಇದೆಲ್ಲದು ನೋಡಿ ನೋಡಿ ಅವ್ರಿಗೆ ಏನು ಆಗಿಬಿಡುತ್ತೆ, ಇನ್ನೊಂದು ಸ್ವಲ್ಪ ದೂರ ಇರೋಣ, ಮಜಾ ತೊಗೊಳ್ಳೋದೇ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅವ್ರಿಗೆ ಮನಸ್ಸಿದೆ, ನಿಮ್ಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡೋಕ್ಕಂತ ಮನಸ್ಸಿದೆ. ಹೌದು, ನಿಮ್ಮ ಸಂಬಂಧಗಳಲ್ಲಿ ಬಹಳಷ್ಟು ನೋವನ್ನು ನೀವು ತಿಂದಿದ್ದೀರಿ. ಕೆಟ್ಟ ಕೆಟ್ಟ ಯೋಚನೆಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ. ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಬಹುದು. ಸೊ ಈ ವ್ಯಕ್ತಿ ಒಟ್ಟಿಗೆ ಹೊಸ ರೀತಿ ಬದಲಾಗಿ, ಅಥವಾ ನೀವು ಈ ಹಿಂದೆ ಅವ್ರಿಗೆ ಅಂಗ್ಲಾಚಿ ಯಾವಾಗಲೂ ಪ್ರೀತಿಯಲ್ಲಿ ಭಿಕ್ಷೆ ಬೇಡಬಾರ್ದು. ಈ ವ್ಯಕ್ತಿಯನ್ನು ಎಷ್ಟು ನೀವು ತುಂಬ ಹಿಂದೆ ಹೋಗಿ ಇದು ಮಾಡಿದ್ರಲ್ಲ, ಸೊ ನೀವು ಆ ರೀತಿ ಇರೋದನ್ನೇ ಬದಲಾಗಿ. ಓಕೆ, ಇಲ್ಲಿ ನೋಡಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಧೈರ್ಯವಾಗಿ ನೀವು ಮುನ್ನುಗ್ಬೋದು, ಅಂದರೆ ಆ್ಯಕ್ಷನ್ ತೊಗೊಳ್ಬೋದು. ಈ ವ್ಯಕ್ತಿಯನ್ನು ನೋ ಕಾಂಟ್ಯಾಕ್ಟಲ್ಲಿ ಇದ್ರೂ ಕೂಡ ಸ್ವಲ್ಪ ದಿನ ಬಿಟ್ಟು ನೋಡಿದ್ರೂ ಕೂಡ ಈ ವ್ಯಕ್ತಿ ಬಂದೇ ಬರ್ತಾರೆ ಅನ್ನುವಂತಹ ಧೈರ್ಯನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಸ್, ಇಲ್ಲಿ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಹಚ್ಕೊಂಡಿರೋರು ನೀವು ಆಗಿದ್ದೀರಿ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅಯ್ಯೋ ನಾನು ನೋ ಕಾಂಟ್ಯಾಕ್ಟಿಗೆ ಹೋಗ್ಬಿಟ್ರೆ, ಈ ವ್ಯಕ್ತಿ ಬದಲಾಗಿ ಹೋಗ್ಬಿಟ್ರೆ, ಚೇಂಜ್ ಆಗಿ ಹೋಗ್ಬಿಟ್ರೆ, ಅವ್ರ ಮನಸ್ಸಿನಲ್ಲಿದೆ. ಇಲ್ಲಿ ಸೆಂಟರ್ಡ್ ಎನರ್ಜಿ ಬಂದಿರೋದನ್ನ ಅವ್ರ ಮನಸ್ಸಲ್ಲಿದೆ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತೊಂದು ಮಗದೊಂದು ಎಲ್ಲನೂ ಇದೆ. ಕೆಲವೊಂದು ತಪ್ಪುಗಳು ಅವ್ರು ಮಾಡಿದ್ದಾರೆ. ಆ ಮಾಡಿರುವಂತಹ ತಪ್ಪುಗಳನ್ನು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ನೀವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ತಪ್ಪಿಸ್ಕೊಡುವಂತಹ ಪ್ರಯತ್ನಗಳು ಈ ರೀತಿ ನಡೀತಾ ಇದೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಒಂದು ಸ್ವಲ್ಪ ದಿನಗಳ ಕಾಲ ಬಿಟ್ಟು ಬದಲಾದಂತಹ ವ್ಯಕ್ತಿಯ ರೀತಿಯಲ್ಲಿ ನೀವಿರಿ. ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿ, ಅಥವಾ ಯಾವುದೋ ನಿಮ್ಮ ಲೈಫಲ್ಲೂ ನೋಡಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಹೊಸ ಅಧ್ಯಾಯ ಒಂದು ಓಪನ್ ಆಗುತ್ತೆ ಅನ್ನೋದು. ಅದು ಕೆಲಸದಲ್ಲಾಗಿರ್ಬೋದು, ನಿಮ್ಮ ಲೈಫಲ್ಲಾಗಿರಬಹುದು, ನೀವಿರುವಂತಹ ರೀತಿಯಲ್ಲಾಗಿರಬಹುದು, ಯಾವುದೋ ಒಂದು ಬೇರೆ ರೀತಿಯೇ ನೀವು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀರಿ ಇನ್ನು ಕೆಲವು ದಿನಗಳಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ನಿಮ್ಮ ಮೆಸೇಜ್ ಏನಿದೆ ನಿಮ್ಮಿಬ್ಬರ ನಡುವೆ, ಆ ವ್ಯಕ್ತಿಯ ಮನಸ್ಸಿನ ಮೆಸೇಜ್ ಏನಿದೆ ನೋಡೋಣ. ಡ್ರೀಮ್ಸ್, ಲುಕ್ ಟು ಯುವರ್ ಡ್ರೀಮ್ಸ್, ದೇ ಹೋಲ್ಡ್ ಆಲ್ ಆನ್ಸರ್ ಯು ಸೀಕ್. ನೋಡಿ, ಇಲ್ಲಿ ನಿಮ್ಮ ಕನಸಿನಲ್ಲೇ ಆ ವ್ಯಕ್ತಿಯಿಂದ ಕೆಲವೊಂದು ವಿಚಾರವಾಗಿ ಉತ್ತರಗಳು ಸಿಗುತ್ತೆ ಅಂತ ಹೇಳಿ
ಬಹುಶಃ ನಿಮ್ಮ ಕನಸಲ್ಲಿ ಅವರು ಏನು ಹೇಳಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ ಅದು ನಿಮ್ಮ ಕನಸಲ್ಲಿ ಬೀಳುವಂತಹ ರೀತಿ, ಅಥವಾ ನೀವು ಮೀಟ್ ಆಗಿರುವಂತಹ ರೀತಿ, ಆ ಮೀಟ್ ಆದಂಥ ಟೈಮಲ್ಲಿ ಏನೋ ಒಂದು ಮೆಸೇಜನ್ನ ನಿಮಗೆ ಕೊಡುವಂತಹ ರೀತಿಯಲ್ಲಿ ಕೆಲವೇ ದಿನಗಳಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸುತ್ತೆ. ನಾನು ಮತ್ತೊಂದು ಮೆಸೇಜ್ನ ತೆಗಿತಾ ಇದ್ದೀನಿ. ವಿಂಡೋ ತೋರಿಸ್ತಾ ಇದೆ, ಎ ನ್ಯೂ ಅಡ್ವಾನ್ಸ್ ಇನ್ ಲವ್ ಇಸ್ ಕಮ್ಮಿಂಗ್, ಗೆಟ್ ರೆಡಿ ಅಂತ ಹೇಳಿ. ನಾನು ಹೇಳಿಲ್ವಾ, ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೊಸತನದಲ್ಲಿ, ಹೊಸ ರೀತಿಯಲ್ಲಿ ಯಾವುದೋ ಒಂದು ಒಳ್ಳೆಯ ಸಂಬಂಧ ಇದೇ ಇರಬಹುದು, ಇದೇ ಬದಲಾದಂತಹ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ಯಾರೆಲ್ಲ ರೋಸ್ ಕ್ವಾಟ್ಸ್ ಮಿಕ್ಸ್ ನಿಮ್ಮ ರಿಲೇಷನ್ಶಿಪ್ನ ರೀಕನೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಹೆಸರನ್ನ ಕೊಟ್ಟು ಇದನ್ನು ಹೀಲ್ ಮಾಡಿಸಿ ನೀವು ಹಾಕ್ಕೊಳ್ಳೋದ್ರಿಂದ ಆ ವ್ಯಕ್ತಿ ಮರಳಿ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.